ಪ್ರದೇಶ ಜನರ ಜೊತೆ ಹಿರಿಯರ ಒಂದು ಪ್ರತಿಭಟನೆ ಸರ್ಕಾರಕ್ಕೆ ಜನತೆಗೆ ಹೇಳ್ತೀರಾ ಸರ್? ಜನತೆಗೆ ನಾವು ಏನೀಗ ಬಿರಿದಿದ್ದು ಇವತ್ತು ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ರೈತರ ಒಂದು ಮರಣ ಶಾಸನ ಬರೆದು ಅವರ ಒಂದು ಅಭಿವೃದ್ಧಿಗೆ ಧಕ್ಕೆಯಾಗಿ ಇವತ್ತೇನು ನಮ್ಮ ಮಹಾನಾಯಕರು, ರಾಷ್ಟ್ರೀಯ ನಾಯಕರು ದೇವೇಗೌಡ ಅಪ್ಪಾಜಿಯವರು, ರಾಷ್ಟ್ರೀಯ ಕೇಂದ್ರ ಸರ್ಕಾರದ ನಮ್ಮ ಕುಮಾರಣ್ಣನವರು, ನಿಖಿಲ್ ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ರೈತರ ಪರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಜಯವಾಗಲಿ. ಮತ್ತೆ ರೈತರಿಗೆ ಭೂಮಿ ಸ್ವಾಧೀನಪಡಿಸಿಕೊಳ್ಳೋದು ತಕ್ಷಣವೇ ಅದು ನಿಲ್ಲಲಿ ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಇಡೀ ಜನತಾ ಪಕ್ಷ ಮತ್ತೆ ಬಿಜೆಪಿ ಜಂಟಿಯಾಗಿ ನಾವು ಒಟ್ಟಾಗಿ ಹೋರಾಟ ಮಾಡಿ ರೈತರ ಪರವಾಗಿ ನಾವು ನಿಂತಿದ್ದೀವಿ ಅಂತ ಈ ಮೂಲಕ ತಮಗೆ ತಿಳಿಸಿಕೊಡ್ತೇವೆ. ಸರ್, ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾರೆ, ಘಂಟಾಘೋಷವಾಗಿ ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಇಂಡಿಯಾದಲ್ಲಿ ಭಾರತದಲ್ಲಿ 3 ಕೋಟಿ ರೂಪಾಯಿ ಯಾರು ಕೊಡ್ತಾರ, ನಾವೇ ಕೊಡ್ತಾರ ಅಂತವ್ರೆ. ಇವತ್ತು ಹಣ 3 ಕೋಟಿ ಅಲ್ಲ 5 ಕೋಟಿ ಕೊಟ್ಟರು ಕೂಡ ಈಗ ಅದು ಒಂದು ತಲೆಮಾರಿಗೆ ಅದು ಸರ್ವನಾಶ ಆಗ್ತದೆ. ಆದ್ರೆ ಭೂಮಿ ಇದ್ರೆ ರೈತನು ತಲತಲಾಂತರವಾಗಿ ಅವ್ರ ಕುಟುಂಬ ಸಮೇತ ನೆಮ್ಮದಿಯಾಗಿ ಬದುಕೋದ್ರಿಗೆ ಒಂದು ಅನುಕೂಲ ಆಗ್ತದೆ ಅಂತ ಹೇಳಂತ ಒಂದು ಮಾತು ಮುಖ್ಯಮಂತ್ರಿಗಳ ತಿಳಿಯಬಯಸ್ತೀವಿ.